ಚಂದ್ರಶೇಖರ್ ರೊಟ್ಟಿಗವಾಡ್ ಅವರಿಂದ ಚಿಂತನ. ಅನಾದಿ ಕಾಲದಿಂದಲೂ ಮಾನವ ಸೌಂದರ್ಯದ ಉಪಾಸಕ. ಈ ಭಾವವೇ ಅವನ ಜೀವಂತಿಕೆಗೆ ಕಾರಣವಾಗಿದೆ. ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ, ನಿಸರ್ಗದಲ್ಲಿ, ಜನರ ನಡೆನುಡಿ, ಆಚಾರ ವಿಚಾರಗಳಲ್ಲಿ ಅವನು ಸೌಂದರ್ಯವನ್ನು ಕಾಣಬಯಸುತ್ತಾನೆ. ಸತ್ಯ, ಸೌಂದರ್ಯ ಇವುಗಳು ಮನುಷ್ಯನಿಗೆ ಬೇಕಾದ ಅತಿ ಮುಖ್ಯವಾದ ಮಾನಸಿಕ ಮೌಲ್ಯಗಳು. ವರಕವಿ ಡಾಕ್ಟರ್ ದ ರಾ ಬೇಂದ್ರೆಯವರು ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ, ಕಣ್ಣಿಗೂ ಕಣ್ಣಾಗಿ ಒಳಗಿರುವುದು ಎಂದು ಸೌಂದರ್ಯದ ಒಳ ಮರ್ಮವನ್ನು ಅರ್ಥವತ್ತವಾಗಿ ಬಿಂಬಿಸಿದ್ದಾರೆ. ಅಂದರೆ ಸೌಂದರ್ಯ ಬರೀ ಕಣ್ಣಿಗೆ ಗೋಚರವಾಗುವಂಥದ್ದಲ್ಲ. ಅಗೋಚರವಾದ ಸೌಂದರ್ಯ ಮನಸ್ಸಿನಲ್ಲಿದೆ, ಭಾವದಲ್ಲಿದೆ, ಹೃದಯದಲ್ಲಿದೆ ಎನ್ನುವ ಅರ್ಥವನ್ನು ಸ್ಫುರಿಸುತ್ತದೆ. ನಾಗರಿಕತೆಯು ಪ್ರಾರಂಭವಾದಾಗಿನಿಂದಲೂ ಈ ಮೌಲ್ಯಗಳನ್ನು ಹುಡುಕುವುದರಲ್ಲಿ, ಅನುಭವಿಸುವಲ್ಲಿ, ಸಾಧಿಸುವಲ್ಲಿ ಮನುಷ್ಯ ನಿರತನಾಗಿದ್ದಾನೆ. ಮರದ ಪೊಟರೆಗಳಲ್ಲಿಯೋ ಗುಹೆಗಳಲ್ಲಿಯೋ ವಾಸಿಸುತ್ತಿದ್ದ ಆದಿಮಾನವ ಹೊರಜಗತ್ತನ್ನು ಕಣ್ತೆರೆದು ನೋಡಿದಾಗ ಆತನ ಸೌಂದರ್ಯ ದೃಷ್ಟಿ ಸಹಜವಾಗಿಯೇ ಹೊರಹೊಮ್ಮಿತು. ಮೂಡುವ ಸೂರ್ಯ, ಹಕ್ಕಿಗಳ ಕಲರವ, ತೇಲುವ ಮೋಡ, ಸುರಿಯುವ ಮಳೆ, ಜುಳುಜುಳು ಹರಿಯುವ ನೀರು, ಬೀಸುವ ಗಾಳಿ, ಅರಳುವ ಬಣ್ಣ ಬಣ್ಣದ ಹೂ ಇವೆಲ್ಲವೂ ಆತನಲ್ಲಿ ಸುಪ್ತವಾಗಿ ಅಡಗಿದ ಸೌಂದರ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿದವು. ಆತನ ವಿಕಾಸಕ್ಕೆ ಕಾರಣವಾದ ಮತ್ತು ಪ್ರಬಲವಾದ ಹಲವಾರು ಪ್ರವೃತ್ತಿಗಳಲ್ಲಿ ಈ ಸೌಂದರ್ಯೋಪಾಸನೆಯು ಬಹುಮುಖ್ಯವಾದುದು. ಮನುಷ್ಯನ ಹೃದಯವನ್ನು ಅರಳಿಸುವ ಶಕ್ತಿಗೆ ನಾವು ಸೌಂದರ್ಯವೆನ್ನುತ್ತೇವೆ. ಸೌಂದರ್ಯಕ್ಕೆ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳುವ ಶಕ್ತಿ ಇರುತ್ತದೆ. ಉದಾಹರಣೆಗೆ ಹೇಳುವುದಾದರೆ, ಒಂದು ರೂಪವನ್ನು ಕಂಡಾಗ, ಒಂದು ರಾಗವನ್ನು ಆಲಿಸಿದಾಗ, ವಿಶಿಷ್ಟ ಕಲಾಕೃತಿಯನ್ನು ನೋಡಿದಾಗ, ವಿಶಾಲ ಸಮುದ್ರವನ್ನು ಕಂಡಾಗ, ಸಾಧು ಸತ್ಪುರುಷರ ಸಹಯೋಗ ದೊರೆತಾಗ ನಾವು ಇವೆಲ್ಲವನ್ನು ನೋಡುತ್ತಾ ಸವಿಯುತ್ತಾ ಇಲ್ಲಿಯೇ ಇದ್ದು ಬಿಡಬೇಕು ಎನಿಸುತ್ತದೆ. ಹೀಗೆ ನಮ್ಮ ಮನಸ್ಸನ್ನು ಇತರ ಎಲ್ಲ ವಿಷಯ ವಸ್ತುಗಳಿಂದ ಸೆಳೆದು ಒಂದು ಕಡೆ ನಿಲ್ಲಿಸುವ ಶಕ್ತಿಗೆ ಸೌಂದರ್ಯ. ಹೀಗಾಗಿ ಸುಂದರ ತಾಣಗಳನ್ನು, ಪ್ರಕೃತಿಯ ರಮ್ಯತೆಯನ್ನ, ಮಧುರ ಸಂಗೀತವನ್ನ ಎಷ್ಟು ಸಾರಿ ಕೇಳಿದರೂ ನೋಡಿದರೂ ಮತ್ತೆ ನೋಡಬೇಕೆನಿಸುತ್ತದೆ. ಈ ಅನುಭವಕ್ಕೆ ಕೊನೆ ಎಂಬುದಿಲ್ಲ. ಅದುವೇ ಸೌಂದರ್ಯಕ್ಕಿರುವ ಶಕ್ತಿ ಎನ್ನಬಹುದು. ದೇವಸ್ಥಾನಗಳಿಗೆ ಹೋಗುವ ಎಷ್ಟೋ ಭಕ್ತಾದಿಗಳಿಗೆ ದೇವಸ್ಥಾನ ಮತ್ತು ದೇವರ ಮೂರ್ತಿಯ ಸನ್ಮುಖವಾದ ಮುಖಮುದ್ರೆ ಅಥವಾ ದೇವಾಲಯದ ರೂಪವಿನ್ಯಾಸ ಮತ್ತು ಸೌಂದರ್ಯವನ್ನು ಕಂಡು ಅವರ ಮನಸ್ಸು ಪ್ರಫುಲ್ಲವಾಗುತ್ತದೆ. ಆನಂದ ಪುಳಕಿತರಾಗಿ ಉತ್ಸಾಹದಿಂದ ಪುನೀತರಾದವೆಂಬ ಭಾವದಿಂದ ಮನೆಗೆ ಮರಳುತ್ತಾರೆ. ಹೀಗಾಗಿ ಮನುಷ್ಯನ ಮನಸ್ಸನ್ನು ಆಹ್ಲಾದಗೊಳಿಸಿ ಸಂತೋಷಗೊಳಿಸುವ ಕೆಲಸವನ್ನು ಈ ದೇವಾಲಯ ಮತ್ತು ಮೂರ್ತಿಗಳು ಮಾಡುತ್ತವೆ. ಇವೆಲ್ಲದರ ಹಿಂದೆ ನೋಡುಗರ ಸೌಂದರ್ಯ ಭಾವ ಅಥವಾ ಸೌಂದರ್ಯ ದೃಷ್ಟಿಯೇ ಕಾರಣವಾಗಿರುತ್ತದೆ. ಅದಕ್ಕಾಗಿ ದೇವಾಲಯಗಳ ಸೌಂದರ್ಯ ವೈಭವವನ್ನು ಕಂಡ ಕುವೆಂಪು ಅವರು ಬಾಗಿಲುಡು ಕೈಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವಿದು ಕಲೆಯ ಬಲೆಯು ಎಂದಿರುವ ಮಾತುಗಳು ಸೌಂದರ್ಯ ಪ್ರಜ್ಞೆ ಮತ್ತು ಕಲೆಯ ಮಹತಿಯನ್ನು ಎತ್ತಿ ತೋರಿಸುತ್ತವೆ. ಜೀವನದಲ್ಲಿ ಪ್ರವಾಸ ಮಾಡುವುದು, ಪ್ರಕೃತಿಯನ್ನು ಆರಾಧಿಸುವ ಮನೋಭಾವ, ರಮ್ಯತಾಣಗಳಿಗೆ ಭೇಟಿ ನೀಡುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಸೌಂದರ್ಯವನ್ನು ಆರಾಧಿಸುವ ಅದೆಷ್ಟೋ ಜನ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಏನಾದರೂ ಒಂದು ರಚನಾತ್ಮಕ, ಕ್ರಿಯಾತ್ಮಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಟ್ರುತ್ ಈಸ್ ಬ್ಯೂಟಿ, ಕಿಟ್ಸ್ ಕವಿಯ ನಾಣ್ಣುಡಿಯಂತೆ ಸೌಂದರ್ಯವೇ ಸತ್ಯ, ಸತ್ಯವೇ ಸೌಂದರ್ಯವಾಗಿದ್ದು ಇವು ಯಾವಾಗಲೂ ಮಂಗಲಕರವಾಗಿರುತ್ತವೆ. ಕಾರಣ ಸೌಂದರ್ಯ ಪ್ರಜ್ಞೆ ಮಾನವ ವಿಕಾಸದ ಅತ್ಯುನ್ನತ ಮೌಲ್ಯವಾಗಿದೆ. ಅಂತೆಯೇ ಸತ್ಯಂ ಶಿವಂ ಸುಂದರಂ ಎಂಬ ಉಕ್ತಿಯು ಬದುಕಿನ ಮಾರ್ಗದರ್ಶಿ ಸೂತ್ರವಾಗಿದೆ. ಈ ನಿಟ್ಟಿನಲ್ಲಿ ಬದುಕಿನ ಜಂಜಾಟದಲ್ಲಿ ಸ್ವಲ್ಪಾದರೂ ಸೌಂದರ್ಯ ಪ್ರಜ್ಞೆಯನ್ನು ನಾವು ನೀವು ಉಳಿಸಿಕೊಳ್ಳೋಣ, ಬೆಳೆಸಿಕೊಳ್ಳೋಣ.